ನಮಸ್ಕಾರ. ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಕೇಂದ್ರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ನಿಂದ ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಧರಣಿ. ಜಾತಿ ಗಣತಿ ಪುನರ್ ಪರಿಶೀಲನೆ ಮಾಡಲು ಸದನದಲ್ಲಿ ಚರ್ಚೆ ಆಗಬೇಕೆಂದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ. ಪಕ್ಷ ಸಂಘಟನೆಯ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಗಂಭೀರ ಚಿಂತನೆ. ಕರ್ನಾಟಕದ 18 ಜಿಲ್ಲಾ ಅಧ್ಯಕ್ಷರ ಬದಲಾವಣೆ. ಎಸಿಸಿ ನಿರ್ದೇಶನದ ಮೇರೆಗೆ ಕೆಪಿಸಿಸಿ ಅಧ್ಯಕ್ಷರ ಹೆಸರು ಸೂಚನೆ. ರಾಜ್ಯಸಭಾ ಸದಸ್ಯ ಜೆಸಿ ಚಂದ್ರಶೇಖರ್ ಹೇಳಿಕೆ. ಹೆಂಡತಿ ಮೊಬೈಲ್ಗೆ ಮೆಸೇಜ್ ಮಾಡಿದ್ದನ್ನ ಪ್ರಶ್ನಿಸಿದ್ದಕ್ಕೆ 20 ರಿಂದ 25 ಜನ ಯುವಕರ ತಂಡ. ಜಂಬೆ ಮಾರಕಾಸ್ತ್ರಗಳಿಂದ ಹಲ್ಲೆ. ಆಟೋ ಚಾಲಕ ವಾಸಿಂ ಬೇಪಾರಿಗೆ ಗಂಭೀರ ಗಾಯ. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ನಡೆದ ಘಟನೆ. ಕೇಂದ್ರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಏಪ್ರಿಲ್ 27 ಅಥವಾ 28ರಂದು ಕಾಂಗ್ರೆಸ್ನಿಂದ ಬೆಳಗಾವಿ ಸಿಪಿಎಡ್ ಮೈದಾನದಲ್ಲಿ ಧರಣಿಯನ್ನ ಹಮ್ಮಿಕೊಳ್ಳಲಾಗಿದೆ. ಹೈಕಮಾಂಡ್ ಯಾವ ದಿನಾಂಕ ನಿಗದಿ ಮಾಡುತ್ತೋ ಅಂದು ಮಾಡ್ತೇವೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಕೇಂದ್ರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಏಪ್ರಿಲ್ 27 ಹಾಗೂ 28 ಕಾಂಗ್ರೆಸ್ನಿಂದ ಬೆಳಗಾವಿ ಸಿಪಿಎಡ್ ಮೈದಾನದಲ್ಲಿ ಧರಣಿಯನ್ನ ಹಮ್ಮಿಕೊಳ್ಳಲಾಗಿದೆ. ಹೈಕಮಾಂಡ್ ಯಾವ ದಿನಾಂಕ ನೀಡ್ತದೆಯೋ ಅಂದು ಮಾಡ್ತೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಂಗಳವಾರ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸೇರಿದಂತೆ ಪ್ರಮುಖ ನಾಯಕರು ಆಗಮಿಸಲಿದ್ದಾರೆ. ಜಾತಿ ಗಣತಿ ಪುನರ್ ಪರಿಶೀಲನೆ ಮಾಡೋಕೆ ಸಿದ್ಧವಿದೆ. ಇದು ಸದನದಲ್ಲಿ ಚರ್ಚೆಯಾಗಬೇಕು. ಅದನ್ನ ಒಪ್ಪುವುದು ಬಿಡುವುದು ಸಚಿವ ಸಂಪುಟ ಸರ್ಕಾರಕ್ಕೆ ಬಿಟ್ಟ ವಿಚಾರ ಎಂದರು. ನಮ್ಮದು ಕಾಂಗ್ರೆಸ್ಸಿಗೆ ಬೆಲೆ ಏರಿಕೆ ಸೀಮಿತವಾಗಿರುವಂಥ ಸಿಸ್ಟಮು. ಕೇಂದ್ರ ಸರ್ಕಾರ ಮೇಲೆ ಭಾಳಷ್ಟಿದೆ. ಅವರು 11 ವರ್ಷಗಳಲ್ಲಿ ಸುಮಾರು ಬೆಲೆಗಳನ್ನು ಏರಿಸಿದ್ದಾರೆ. ದೊಡ್ಡ ಪಟ್ಟಿನೇ ಇದೆ ಅದು. ಸೊ ನಮ್ಮ ವಿರುದ್ಧ ಅವರು ಜನ ಆಕ್ರೋಶ ಅಂತ ಎಲ್ಲ ಕಡೆ ಹೋಗ್ತಿದ್ದಾರೆ, ಹೇಳ್ತಿದ್ದಾರೆ. ಮೊದಲು ಅವ್ರು ತಾವು ಮಾಡಿದ್ದು ಹೇಳ್ತಾ ಇಲ್ಲ, ತಾವು ಮಾಡಿದ್ದು ಹೇಳಬೇಕಲ್ಲ. ಫಸ್ಟು ತಾವು ಸಾಕಷ್ಟು ಮಾಡಿದ್ದಾರೆ. ಸೊ ಅದನ್ನು ಮುಚ್ಚಲಿಕ್ಕೆ, ತಮ್ಮ ಸಮಸ್ಯೆಗಳನ್ನು ಮುಚ್ಚಲಿಕ್ಕೆ ನಮ್ಮ ಮೇಲೆ ಅಂತ ಒಂದು ಬಿ ಜೆ ಪಿಯಿಂದ ಒಂದು ಯಾತ್ರೆ ಮಾಡ್ತಿದ್ದಾರೆ. ಪ್ರೊಟೆಸ್ಟು 2 ಡೇಟ್ ಇಟ್ಕೊಂಡಿದ್ವಿ, 27 ಅಥವಾ 28. ಸೊ ಅದನ್ನು ಎಐಸಿಸಿ ಅವ್ರು ಯಾವುದು ಡೇಟ್ ಕೊಡ್ತಾರೆ, 2ರಲ್ಲಿ ಒಂದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದೇ ತಿಂಗಳು ಬರ್ತಾರೆ. ನಮ್ಮ ಜನರಲ್ ಸೆಕ್ರೆಟರಿ ಅವರು ಬರ್ತಾರೆ, ಸುರ್ಜೇವಾಲಾ ಅವರು, ಕೆಸಿ ವೇಣುಗೋಪಾಲ್ ಬರ್ತಾರೆ. ಇನ್ನೂ ಅನೇಕ ನಾಯಕರು ಕೂಡ ಕಾಂಗ್ರೆಸ್ ಬರ್ತಾರೆ. ಇಲ್ಲ ಒಂದೇ ಬೆಳಗಾವಿಯಲ್ಲಿ ಒಂದೇ ಮೀಟಿಂಗ್ ಮಾಡ್ತೀವಿ. ಮಾಡ್ಲಿಕ್ಕೆ ಸರ್ಕಾರ ರೆಡಿ ಇದೆಯಲ್ಲ. ಸರ್ಕಾರ ಅದನ್ನು ಪುನರ್ ಪರಿಶೀಲನೆ ಮಾಡ್ಲಿಕ್ಕೆ ರೆಡಿ ಇದೆ, ಚೇಂಜ್ ಮಾಡ್ಲಿಕ್ಕೆ ರೆಡಿ ಇದೆ, ಎಲ್ಲ ರೀತಿ ತಯಾರಿದೆ. ಈಗೇನು ನಾವು ಭಾಳ ತರಾತುರಿಯಲ್ಲಿ ಮಾಡ್ತಾ ಇಲ್ಲ. ನಾವು ಕೂಡ ಅದೇ ಹೇಳಿದ್ವಿ, ಸದನಲ್ಲಿ ಕರಿಬೇಕಂತ ಹೇಳಿದ್ದೀವಿ, ಪಬ್ಲಿಕ್ಕಿಗೆ ಅವಕಾಶ ಕೊಡ್ಬೇಕಂತ ಹೇಳಿದ್ದೀವಿ. ಆದ್ಮೇಲೆ ಅದ್ರ ಬಗ್ಗೆ ಒಪ್ಪೋದು ಬಿಡೋದು ನಂತರ. ಅದೇ ಹೇಳಿದ್ರಲ್ಲ, ಎಲ್ಲ ಚರ್ಚೆ ಆದಮೇಲೆ ಅದೆಲ್ಲ ಆದ್ಮೇಲೆ ಮತ್ತೆ ಒಪ್ಪೋದು ಬಿಡೋದು ಕ್ಯಾಬಿನೆಟ್ಗೆ ಸಂಬಂಧಪಟ್ಟದ್ದು, ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಅವ್ರು ಹೇಳ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಯಿಂದ ಇವರು ಹೇಳಿದ್ವಿ ಅದನ್ನ ಸರಿದೂಗಿಸಿಕೊಳ್ಳಿಕ್ಕೆ ಇಲ್ಲಿ ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಜನರಿಗೆ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಅದೇ ಗೊಂದಲ ಆಗಬಾರ್ದಂತೆ ನಾವು ಹೇಳ್ತೀವಿ. ಈಗ ಅವ್ರ ಕಾಲದಲ್ಲಿ 5 ವರ್ಷದಲ್ಲಿ ಎಷ್ಟು ಏರಿಕೆ ಮಾಡಿದ್ರು, ಟ್ರಾನ್ಸ್ಪೋರ್ಟು, ಹಾಲಿನ ದರ, ವಿದ್ಯುತ್ತು, ಇವೆಲ್ಲ ಹೇಳ್ತಾರಲ್ಲ. ಅವರಲ್ಲಿ ಇದೆ, ನಮ್ಮ ದಾಖಲೆ ಇದೆ, ಸರ್ಕಾರ ದಾಖಲೆಯಲ್ಲಿ ಇದೆ. ಅವ್ರದ್ದು 2 ಸಲ ಹೆಚ್ಚು ಮಾಡಿದ್ರು. ಮತ್ತು ಕೇಂದ್ರದಲ್ಲಿ ನಾವೇನು ಹೆಚ್ಚು ಮಾಡಿದ್ವಿ, ಅವ್ರು ಹೆಚ್ಚು ಮಾಡಿದ ದಾಖಲೆ ಇದೆ. ಅದನ್ನು ಆ ಸಭೆಯಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಮಾತಾಡಿ ಲಕ್ಷ್ಮಿ. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಮಾತನಾಡುವ ಬಿಜೆಪಿ, ಕೇಂದ್ರ ಸರ್ಕಾರ ಎಷ್ಟು ಬಾರಿ ಏರಿಕೆ ಮಾಡಿದೆ ಎಂಬ ಮಾಹಿತಿ ನಮ್ಮ ಬಳಿ ಇದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಪಕ್ಷ ಸಂಘಟನೆ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಗಂಭೀರವಾಗಿ ಚಿಂತನೆ ನಡೆಸಿದೆ. ಕರ್ನಾಟಕದ 18 ಜಿಲ್ಲಾಧ್ಯಕ್ಷರ ಬದಲಾವಣೆ ಮಾಡಲಾಗ್ತಾ ಇದೆ ಅಂತ ರಾಜ್ಯಸಭಾ ಸದಸ್ಯ ಜೆಸಿ ಚಂದ್ರಶೇಖರ್ ಹೇಳಿದರು.
ಪಕ್ಷ ಸಂಘಟನೆಯ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಗಂಭೀರವಾಗಿ ಚಿಂತನೆ ನಡೆಸಿದೆ. ಕರ್ನಾಟಕದ 18 ಜಿಲ್ಲಾಧ್ಯಕ್ಷರ ಬದಲಾವಣೆ ಮಾಡಲಾಗ್ತಾ ಇದೆ ಅಂತ ರಾಜ್ಯಸಭಾ ಸದಸ್ಯ ಜಿಸಿ ಚಂದ್ರಶೇಖರ್ ಮಂಗಳವಾರ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಎಐಸಿಸಿ ನಿರ್ದೇಶನದ ಮೇರೆಗೆ ಕೆಪಿಸಿಸಿ ಅಧ್ಯಕ್ಷರು ಹೆಸರನ್ನ ಸೂಚಿಸಿದ್ದಾರೆ ಎಂದರು. ಜಿಲ್ಲಾಧ್ಯಕ್ಷರುಗಳನ್ನ ಡೆಲ್ಲಿ ಕರೆಸಿ ಒಂದು ಎಲ್ಲ ಮೀಟಿಂಗ್ ಮಾಡಿ ಆರ್ಗನೈಸೇಷನ್ನ ಹೇಗೆ ನಾವು ಸ್ಟ್ರಾಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮೀಟಿಂಗ್ ಆಗಿದೆ. ಭಾಳ ಸೀರಿಯಸ್ ಆಗಿ ಹೈಕಮಾಂಡ್ನವರು ತಗೊಂಡಿದ್ದಾರೆ. ಕೇಂದ್ರ ಕಾಂಗ್ರೆಸ್ ಪಕ್ಷ ತುಂಬ ಸೀರಿಯಸ್ ಆಗಿ ಪಕ್ಷ ಸಂಘಟನೆ ಈ ವರ್ಷ ಪೂರ ಪಕ್ಷ ಸಂಘಟನೆಗೆ ಎಷ್ಟು ಮ್ಯಾಕ್ಸಿಮಮ್ ಇದನ್ನು ಕೊಡಬೇಕು, ಇಂಪಾರ್ಟೆನ್ಸ್ ಕೊಡಬೇಕು, ಅದರ ಪ್ರಕಾರ ಕೊಡಬೇಕು ಅಂತ. ಅದೇ ರೀತಿಯಲ್ಲಿ ಸುಮಾರು 18 ಅಧ್ಯಕ್ಷರುಗಳನ್ನ ಬದಲಾವಣೆ ಮಾಡ್ತಾರೆ, ಜಿಲ್ಲಾಧ್ಯಕ್ಷರುಗಳನ್ನ ಬದಲಾವಣೆ ಮಾಡ್ತಾರೆ. ಅದರಲ್ಲಿ ಕೆಲವರು ಚೇರ್ಮನ್ಗಳಾಗಿದ್ದಾರೆ, ಕೆಲವರು ಭಾಳ ಲಾಂಗ್ ಟೈಮಲ್ಲಿ ಇದ್ದಂಥವರಿದ್ದಾರೆ. ಅದನ್ನು ಈಗಾಗಲೇ AICCಯ ಒಂದು ನಿರ್ದೇಶನದ ಮೇರೆಗೆ KPCC ಅಧ್ಯಕ್ಷರು ಅದರ ಬಗ್ಗೆ ಈಗಾಗಲೇ ಒಂದು ಲಿಸ್ಟನ್ನು ಕೂಡ ಮಾಡಿದ್ದಾರೆ. ಅದು ಶೀಘ್ರದಲ್ಲಿ ಅದಾಗುತ್ತೆ. ಅದರ ಜೊತೆಗೆ ಹೇಗೆ ನಾವು ಬಲಿಷ್ಠವಾಗಿ ಪಕ್ಷನ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಸ್ಥಳೀಯವಾಗಿ ಮುಖಂಡರನ್ನ ಅವರ ಅನಿಸಿಕೆಗಳನ್ನೆಲ್ಲ ಪಡೆದು ನಾವು ಹೇಗೆ ಯಾರನ್ನ ಮಾಡಿದ್ರೆ ಅನುಕೂಲ ಏನು, ಅಥವಾ ಅವ್ರನ್ನೇ ಕಂಟಿನ್ಯೂ ಮಾಡಬೇಕಾ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡಿ ನಿಜವಾಗಿ ಸ್ಥಳೀಯವಾಗಿ ಬೇಕಾದಂಥ ಅವರ ಏನು ಅನಿಸಿಕೆಗಳಿರ್ತದೆ ಅದರ ಪ್ರಕಾರ ಹೋಗ್ತೀವಿ ಹೊರತು ಹೈಕಮಾಂಡ್ ಆಗಲಿ ಅಥವಾ ರಾಜ್ಯದ KPCC ಆಗಲಿ ಅವರೇ ಆದಂಥ ಅವ್ರ ನಿರ್ಧಾರನ ತಗೊಳ್ಳೋವಂಥ ಪರಿಸ್ಥಿತಿ ನಾವು ಮಾಡಲ್ಲ. ನಾವು ಇಲ್ಲಿಯ ಲೋಕಲ್ ಲೀಡರ್ಗಳನ್ನ ಮತ್ತು ಎಲ್ಲರನ್ನೂ ಕೇಳಿ, ಬ್ಲಾಕ್ ಪ್ರೆಸಿಡೆಂಟ್ಸು ಪ್ರತಿಯೊಬ್ಬರನ್ನು ಕೇಳಿ ಇವಾಗೆಲ್ಲ ಬದಲಾವಣೆ ಆಗಿದೆ. ನಿಮಗೆ ಗೊತ್ತಿರಬೇಕೀಗ ಒಂದೊಂದು ಜಿಲ್ಲೆಗೆ AICCಯಿಂದ ಒಬ್ಬೊಬ್ಬರು ನಾಯಕರನ್ನ ನೇಮಕ ಮಾಡಿದ್ದಾರೆ. ಈಗ ಆಲ್ರೆಡಿ ಗುಜರಾತಿಂದ ಪ್ರಾರಂಭ ಆಗಿದೆ. ಫಾರ್ ಎಕ್ಸಾಂಪಲ್ ನಮ್ಮ ದತ್ತ ಅವರು AICC ಸೆಕ್ರೆಟರಿಗೆ ಒಂದೇ ಒಂದು ಜಿಲ್ಲೆ ಕೊಟ್ಟಿದ್ದಾರೆ ಗುಜರಾತಲ್ಲಿ. ಗುಜರಾತ್ನು ಈಸ್ ಗಿವನ್ ಓನ್ಲಿ 1 ಡಿಸ್ಟ್ರಿಕ್ಟ್. ಅಲ್ಲಿ DCC ಪ್ರೆಸಿಡೆಂಟ್ ಮಾಡಲಿಕ್ಕೇ ಅವರು ಅಲ್ಲಿ ಹೋಗಿ ಆ DCC ಪ್ರೆಸಿಡೆಂಟ್ನ ಯಾರನ್ನು ಮಾಡಬೇಕು. ಯಾಕೆಂದರೆ ನಾವು ಮುಂಚೆ ಬದಲಾವಣೆ ಮಾಡ್ತಿದ್ವಲ್ಲ, ಆ ಸಿಸ್ಟಮ್ ಇಲ್ಲ. ಈಗ ಸ್ಥಳೀಯವಾಗಿ ಎಲ್ಲರ ಜೊತೆ ಬೆರೆತು ನಿಮಗೆ ಯಾರು ಬೇಕು ಅಂತ ಕೇಳಿ ಅಂಥವ್ರನ್ನ ಜಿಲ್ಲಾಧ್ಯಕ್ಷರು ಮಾಡುವಂಥ ಒಂದು ಪರಿಸ್ಥಿತಿನ ಇವಾಗ ಆಲ್ರೆಡಿ ಕೊಟ್ಟಿದ್ದಾರೆ. ಇವಾಗ ಆ ಪ್ರಯೋಗ ಆದ ತಕ್ಷಣಲೇ ನಾವು ಇದರಲ್ಲೂ ಕೂಡ ನಾವು ಆಲ್ರೆಡಿ 18 ಜನ ನಿಮ್ಗೆ ಹೇಳ್ದಂಗೆ ನಾವು ಲಿಸ್ಟ್ ಮಾಡಿದ್ದೀವಿ. ಅವರು AICCದು ಆದೇಶದ ಬಿಕಾಸ್ ಆಫ್ ದಟ್ ಆದೇಶ ನಾವು ಸ್ವಲ್ಪ ಡಿಲೇ ಮಾಡ್ತಾಯಿದ್ದೀವಿ. ಇಲ್ಲಿ ಅದೇ ಪಾಲಿಸಿನ ನಾವು ಅಡ್ಯಾಪ್ಟ್ ಮಾಡಿಕೊಂಡು ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಸ್ಥಳೀಯ ನಾಯಕರೊಂದಿಗೆ ಸಮಾಲೋಚನೆ ನಡೆಸಿ ಹೈಕಮಾಂಡ್ ಪ್ರಯೋಗ ಮಾಡಿದೆ. ಅವರು AICC ಆದೇಶಕ್ಕಾಗಿ ಕಾಯ್ತಾ ಇದ್ದೇವೆ ಎಂದರು. KPCC ಅಧ್ಯಕ್ಷರ ಬದಲಾವಣೆ ಇಲ್ಲ. ಬೆಂಗಳೂರಿನಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧ ದೊಡ್ಡ ಹೋರಾಟ ನಡೆಸಿದ್ದೇವೆ. ಈಗ ಬೆಳಗಾವಿಯಲ್ಲಿಯೂ ನಡೆಸುತ್ತೇವೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಆಟೋ ಚಾಲಕನ ಹೆಂಡತಿಗೆ ಮೊಬೈಲ್ನಲ್ಲಿ ಮೆಸೇಜ್ ಮಾಡಿದ್ದನ್ನು ಪ್ರಶ್ನಿಸಿದ್ದಕ್ಕೆ 20 ರಿಂದ 25 ಜನ ಯುವಕರ ತಂಡ ಜಂಬೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ ಘಟನೆ ಇಲ್ಲಿನ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ನಡೆದಿದೆ. ಆಟೋ ಚಾಲಕನ ಹೆಂಡತಿಗೆ ಮೊಬೈಲ್ನಲ್ಲಿ ಮೆಸೇಜ್ ಮಾಡಿದ್ದನ್ನ ಪ್ರಶ್ನಿಸಿದ್ದಕ್ಕೆ 20 ರಿಂದ 25 ಜನ ಯುವಕರ ತಂಡ ಜಂಬೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ ಘಟನೆ ಇಲ್ಲಿನ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ನಡೆದಿದೆ. ಹಲ್ಲೆಗೊಳಗಾದ ಆಟೋ ಚಾಲಕ ವಾಸಿಂ ಬೇಪಾರಿಗೆ ಗಂಭೀರವಾಗಿ ಗಾಯವಾಗಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ತನ್ನ ಹೆಂಡತಿಗೆ ಇಲ್ಲಿನ ವೀರಭದ್ರೇಶ್ವರ ನಗರದ ವ್ಯಕ್ತಿಯೋರ್ವ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ದಾನೆ. ಆಟೋ ಚಾಲಕ ವಾಸಿಂ ಕಳೆದ 1 ವಾರದ ಹಿಂದೆಯೇ ಯಾಕೆ ಮೆಸೇಜ್ ಮಾಡುತ್ತಿದ್ದೀಯಾ ಎಂದು ಪ್ರಶ್ನೆ ಮಾಡಿದ್ದ. ಅದೇ ವೈಮನಸ್ಸು ಇಟ್ಟುಕೊಂಡು ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಹೋಟೆಲ್ ಒಂದರಲ್ಲಿ ಚಾ ಕುಡಿಯಲು ಕುಳಿತಿದ್ದ ವಾಸಿಂಗೆ ಕರೆ ಮಾಡಿ ಮಾತನಾಡಬೇಕಿದೆ ಬಾ ಎಂದು ಹೇಳಿ 20 ರಿಂದ 25 ಜನರ ತಂಡದಿಂದ ಜಂಬೆ ಸೇರಿದಂತೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಆರೋಪಿಯರಿಬ್ಬರು ಮಾರ್ಕೆಟ್ ಪೊಲೀಸ್ ಠಾಣೆಗೆ ಹೋಗಿ ಕುಳಿತಿದ್ದಾರೆ ಎಂದು ಹಲ್ಲೆಗೊಳಗಾದ ಆಟೋ ಚಾಲಕನ ಸಹೋದರ ಸಲೀಂ ಬೇಪಾರಿ ಮಾಧ್ಯಮಗಳ ಮುಂದೆ ಅಳಲು ತೋಡಿಕೊಂಡ್ರು. ಮೇರಾ ಭೈಯೋ ನಮ್ಮ ತಮ್ಮಾರಿ ಅವರ ಫೋನ್ ಹಚ್ಚಿದ್ರಿ ನಮಗೆ, ಇಲ್ಲೇ ಬಾ ಅನ್ಕೇಸ್ ನಾ 2 ಗುಡಿ ಚಾ ಕುಡಾಕತ್ತಿದ್ರಿ ಹೋಟೆಲ್ದಾಗ. ಅವ್ರ ಹುಡುಗರ ಫೋನ್ ಹಚ್ಚಿದ್ರಿ ಅವ್ರಿಗೆ, ನಮ್ಮ ತಮ್ಮಕ್ಕೆ ಫೋನ್ ಹಚ್ಚಿದ್ರಿ, ನಾ ಮಾತಾಡಕತ್ತದ ಇಲ್ಲೇ ಬರಾಕತ್ತದ ನಿಂದ್ರಿ ಅನ್ಕೇಸ್ ಹೇಳಿದ್ರಿ. ನಾ ಚಾ ಕುಡಾಕದ ಅವ್ರ ಜೊತೆ ಅಲ್ಲಿ ಹೋಗಿದ್ರಿ. ಹೋಗಿದ್ಕೆ ಅವ್ರು ಬಡಾಕತ್ತಿದ್ರಿ ಎಲ್ಲರೂ. ಅದೇ ಹೇಳ್ಬೇಕ್ರಿ ಅವ್ರಿಗೆ ಏನಾಗಿತ್ತು ಮೊದಲು ಹೇಳ್ಬೇಕ್ರಿ ಅವ್ರಿಗೆ. ಅವರು ಹೇಳಾಕತ್ತದೆ ಮೆಸೇಜ್ ಅನ್ಕೇಸ್ ಹೇಳಾಕತ್ತಿದ್ರಿ, ಎರಡು ನೋಡ್ಬೇಕ್ರಿ ಎಂತಿಗೆ ಮಾಡಿದ್ದೆ ಅನ್ಕೇಸ್ ಹೇಳಾಕತ್ತಿದ್ರಿ ಅವ್ರು. कहाँ करके माल्टू बस बोलने में वो इधर नगर के पूरा सब इधर नगर के पूरा मुझे हाँ मालूम है सब. नामत तो मालूम नहीं मुझे परफेक्ट है, मगर सब मालूम यो पता है मुझे. इधर नगर में तो मालूम है डबल रोड पे वो सब. कई बार में क्या मालूम नहीं, डायरेक्ट मुझे बुला के आके मारे हो. 25 से 30 जन रहते हो. एकला बात करने के से बुलाया,
दूसरा उठा के 25 से मारा। क्या बोले नहीं क्या नहीं, डायरेक्ट मारने के चलो किया मुझे। तो क्या मैं खाली फ़ोन लगाया कहाँ करके पूछे, मैं आल्टो सर्कल पास हूँ, बोले मैं आ रहा हूँ, रुको इधर जो नको बोले। आने के बाद मैंने सब जने हुई करके आए, वो मुझे पता भी नहीं हो कि सब जने हुई करके आई करके। आगे एक लाख चाकू काटा है, एक लाख वो यो काटा है बड़ा, एक लाख बेल्ट काटा है, और सब जने काटे हैं। पहला पीछे से मारा है, एक लाख सामने से यो कर रहा है। इधर किधर लगे? है सब तो लगे, इधर लगे उधर लगे, पेट को मार रहे हैं, पेट को लात बहुत मारे हैं। वसीम ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಅಪಾರ್ಟ್ಮೆಂಟ್ಗೆ ನುಗ್ಗಿ ಮಹಿಳೆಯ ಮಂಗಳಸೂತ್ರ ಕತ್ತು ಹಿಸ್ಕಿ ಕೊಲೆ ಮಾಡಿರುವ ಘಟನೆ ಬೆಳಗಾವಿಯ ಗಣೇಶಪುರದ ಲಕ್ಷ್ಮೀನಗರದಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಅಪಾರ್ಟ್ಮೆಂಟ್ಗೆ ನುಗ್ಗಿ ಮಹಿಳೆ ಮಂಗಳಸೂತ್ರ ಕತ್ತು ಹಿಸುಕಿ ಕೊಲೆ ಮಾಡಿರುವ ಘಟನೆ ಇಲ್ಲಿನ ಗಣೇಶಪುರದ ಲಕ್ಷ್ಮೀನಗರದಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಲಕ್ಷ್ಮೀನಗರದ ನಿವಾಸಿ ಅಂಜನಾ ಅಜಿತ್ ದಂಡೀಕರ್ ಕೊಲೆಯಾದ ದುರ್ದೈವಿ ಎಂದು ಗುರುತಿಸಲಾಗಿದೆ. ಅಪಾರ್ಟ್ಮೆಂಟ್ನಲ್ಲಿ ಗಂಡ ಹೆಂಡತಿ ಮಾತ್ರ ವಾಸ ಮಾಡುತ್ತಿದ್ರು. ಆಟೋ ಚಾಲಕನಾಗಿ ಜೀವನ ಸಾಗಿಸುತ್ತಿದ್ದ ಅಜಿತ್ ದಂಡೀಕರ್ ನಿನ್ನೆ ಸಂಜೆ ಮನೆಗೆ ವಾಪಸ್ ಬಂದಾಗ ಕೊಲೆಯಾಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಅಂಜನಾರನ್ನ ಬೆಳಗಾವಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಕೊರಳಲ್ಲಿದ್ದ ಮಂಗಳಸೂತ್ರ, ಕಿವಿಯೋಲೆ, ಕೈಯಲ್ಲಿ ಬಂಗಾರ ಉಂಗುರ ಕದ್ದು ಕೊಲೆ ಮಾಡಿರುವ ಶಂಕೆ ಮಾಡಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. पावणे 8 तासला आलो, दरवाजावर तर मरून पडलेली बघितलं. मी खाली गेलो, दोघांना ओरडत बायकांना जमावलो. नंतर डॉक्टरला बोलवलं. डॉक्टरनं म्हणले किती शुगर लागून जावं म्हणून. मग आमचं जावं त्याने गाडी घेऊन आले, पुणे धारा घेऊन गेलो दवाखान्याला. कोण मारले, कसे मला तर आम्ही नव्हतं ते घरात चोरी झाली. घरात अंगठी गेली, मंगळसूत्र गेलं, कानातलं गेलं, आणि घरात काय गेले बघितलं नाही. घरात कोण कोण असतं? मी दोघं नवरा बायको, पोऱ्या या दोन्ही. कुठं असतात तरी? त्यांनी पुण्याला राहतं दोघं पण. कुणावर डाऊट आहे तुम्हाला? नाही, आता बघायचं काय. किती वाजता झालं एक्झॅक्ट? केवढा झालं माहिती नाही. मी पुण्याला तर वारलेले ते. मी सकाळी 10:30ला गेलेलो, संध्याकाळी चाललं? पावणे 8ला आलो. तुम्हाला कधी कळाला? मी आल्यावर समजलं 8:30ला. तुम्हालाच पहिला कळालं? मलाच आल्यानंतर बरडलो. खाली लोक आहेत का ना बायकांना, ते आले बोलवायला. सगळे आले. दरवाजा उघडा होता. तुमचं नाव? माझं नाव अजित मोहन दर्डीकर. ವಿಧಿವಿಜ್ಞಾನ ಪ್ರಯೋಗಾಲಯದ ಸಿಬ್ಬಂದಿಗಳಿಂದ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳಕ್ಕೆ ಕ್ರೈಮ್ ಡಿಸಿಪಿ ನಿರಂಜನ್ ರಾಜೆ ಅರಸ್, ಕ್ಯಾಂಪ್ ಪೊಲೀಸ್ ಠಾಣೆಯ ಸಿಪಿಐ ಅಲ್ತಾಫ್ ಮುಲ್ಲಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಳಗಾವಿಯ ಕ್ಯಾಂಪ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಾಯಂಕಾಲ ಒಂದು 7-7:30 ಸಮಯದಲ್ಲಿ ಅಂಜನಾ ಅಂತ 53 ವರ್ಷದವರು ಕುತ್ತಿಗೆಗೆ ಸ್ಟ್ರ್ಯಾಂಗ್ಯುಲೇಷನ್ ಆಗಿ ಅಡುಗೆ ಮನೆಯಲ್ಲಿ ಸತ್ತು ಬಿದ್ದಿರ್ತಾರೆ. 7:15 ಗಂಡ ಬಂದು ನೋಡ್ತಾನೆ. ನೋಡಿ ಆಮೇಲೆ ಅಕ್ಕಪಕ್ಕದವ್ರಿಗೆಲ್ಲ ಹೇಳಿ ನಂತರ ರಾತ್ರಿ 11 ಗಂಟೆ ಮೇಲೆ ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮ ಪೊಲೀಸ್ನವರೆಲ್ಲ ಬಂದು ತನಿಖೆ ಮಾಡ್ತಿದ್ದಾರೆ. ಸ್ವಲ್ಪ ಸುಳಿವಿದೆ, ಪತ್ತೆ ಆಗ್ತದೆ. ಥ್ಯಾಂಕ್ ಯು. ಅದೇ ಸತ್ತೋರ ಮೇಲೆ ಇದ್ದಿದ್ದು ಮಂಗಳಸೂತ್ರ, ಒಂದು ಕಿವಿ ಓಲೆ, 2 ಕೈಯಲ್ಲಿದ್ದು ಉಂಗುರ ಮಿಸ್ಸಿಂಗ್ ಇದೆ ಅಂತ ಹೇಳ್ತಾರೆ. ಈಗ ಮನೆಯಲ್ಲೆಲ್ಲ ಚೆಕ್ ಮಾಡ್ತಿದ್ದಾರೆ, ಹೆಣ್ಮಕ್ಳು ಬಂದಿದ್ದಾರೆ, ಚೆಕ್ ಮಾಡ್ತಿದ್ದಾರೆ. ಇನ್ನೇನಾರು ಹೋಗಿದೆ ನೋಡಬೇಕು. ಕೈಯಲ್ಲಿ ಇಚ್ಕಿ, ಕುತ್ತಿಗೆ ಇಚ್ಕಿ ಸಾಯಿಸಿರೋದು. ಅದೇ ಮೈ ಮೇಲಿದ್ದು ಒಡವೆ ಹೋಗಿದೆ ಅಂತ ಹೇಳ್ತಾರೆ. ಸರ್, ಇತ್ತೀಚೆಗೆ ಈ ಬೆಳಗಾವಿ ಸಿಟಿಯಲ್ಲಿ ಸುಮಾರು ಕಳೆದ 1 ವಾರದಲ್ಲಿ 20ಕ್ಕೂ ಅಧಿಕ ಈ ಕಳ್ಳತನ ಪ್ರಕರಣಗಳಾಗ್ತಿವೆ. ಬೆಳಗಾವಿ ಸಿಟಿ ಪೊಲೀಸರು ಏನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ನಾವು ಮಾಡ್ತಿಲ್ಲ, ಜನ ಮಾಡ್ತಿದ್ದಾರೆ. ಅದರಲ್ಲೇ ಇದು ಮಾಡಿದ್ದೀವಿ. ಈಗ ಬರ್ತಾ ಇರ್ಬೇಕಾದ್ರೆ ಅದ್ರ ಬಗ್ಗೆನೇ ನಾವು ಮಾತಾಡ್ಕೊಂಡು ಬಂದಿದ್ದು. ಸಸ್ಪೆಕ್ಟ್ ಆಗಿದ್ದಾರೆ ಯಾರು ಅಂತ ಹಿಡಿಬೇಕಷ್ಟೇ. ಈಗ ಕಳ್ಳತನ ಮಾಡಿದಾರ ಅಥವಾ ಬೇರೆ ಏನೋ? ಇದು ಕಳ್ಳತನದ್ದು ಅನ್ಸಲ್ಲ, ನೋಡೋಣ. ತನಿಖೆಯಲ್ಲಿ ಪೂರ್ಣ ಆದಮೇಲೆ ಅದ್ರ ಬಹಿರಂಗ ಆಗ್ತದೆ. ಮನೆಯವರು ಯಾರಾದ್ರ ಮೇಲೆ ಡೌಟ್ ಕೊಟ್ಟಿದ್ದಾರ ಅಥವಾ ಏನು? ಇನ್ನೂ ಸದ್ಯಕ್ಕೆ ಇದರಲ್ಲಿ ಏನು ಹೇಳಲಿಕ್ಕೆ ಬರೋದಿಲ್ಲ. ಮನೆ ಗಂಡ ಹೆಂಡತಿ ಇಬ್ರು ಹೆಣ್ಮಕ್ಳನ್ನ ಪೂನಾಗೆ ಮದುವೆ ಮಾಡಿಕೊಟ್ಟಿದ್ರು. ಗಂಡ ಹೆಂಡತಿ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन।
की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಪ್ರತಿಭಟನೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಗಮಿಸಲಿದ್ದಾರೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ನಡೆಸ್ತಾ ಇರುವ ಪ್ರತಿಭಟನೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಗಮಿಸಲಿದ್ದಾರೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂಗಳವಾರ ಬೆಳಗಾವಿಯ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬೆಳಗಾವಿ ಹಾಗೂ ಚಿಕ್ಕೋಡಿಗೆ ಸಂಬಂಧಿಸಿದ್ದಾಗಿದೆ. ಬಿಜೆಪಿ ಪಕ್ಷ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದೆ. ಬಿಜೆಪಿಯ ಒಳಜಗಳ ಮರೆಮಾಚೋಕೆ ಹೋದಲ್ಲಿ ಬಂದಲ್ಲಿ ಬಿಜೆಪಿ ಕಾರ್ಯಕರ್ತರೇ ಉಗಿತಾ ಇದ್ದಾರೆ. ಪ್ರತಿಯೊಂದು ದಿನಸಿ ಬೆಲೆ ಹೆಚ್ಚಳ ಮಾಡಿದ್ದರಿಂದ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ಜಾರಿಗೆ ಮಾಡಿದ್ದೇವೆ ಎಂದರು. ಅದು ತಪ್ಪು. ಆದರೆ ಈಗ ಬಿಜೆಪಿಯವರು ಯಾಕೆ ಜನಾಕ್ರೋಶ ರ್ಯಾಲಿಯನ್ನ ಆಂದೋಲನವನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು 2 ನಿಮಿಷದಲ್ಲಿ ನಾನು ಉತ್ತರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಿಜೆಪಿಯವರು ತಮ್ಮ ಒಳಗಿನ ಏನು ಬೇಗುದಿ ಇದೆ, ಒಳ ಜಗಳ ಇದೆ, ಇವತ್ತು ಆ ಜಗಳವನ್ನು ಮರೆಮಾಚಲಿಕ್ಕೆ ಹೋದಲ್ಲಿ ಬಂದಲ್ಲಿ ಎಲ್ಲ ಅವರ ಕಾರ್ಯಕರ್ತರು, ಅವರ ಪಕ್ಷದ ಕಾರ್ಯಕರ್ತರು ಅವ್ರನ್ನ ಬೀದಿಯಲ್ಲಿ ಅವ್ರನ್ನ ಉಗಿತಾ ಇದ್ರು. ಏನು ಕೇಂದ್ರ ಸರ್ಕಾರ ಇವತ್ತು ಬೆಲೆಯನ್ನು ಏರಿಸಿದೆ. ಪೆಟ್ರೋಲ್ ಬೆಲೆ ಇರ್ಬೋದು, ಡೀಸೆಲ್ ಬೆಲೆ ಇರ್ಬೋದು, ಗ್ಯಾಸ್ ಸಿಲಿಂಡರ್ ಬೆಲೆ ಇರ್ಬೋದು, ಸಿಮೆಂಟ್ ಬೆಲೆ ಇರ್ಬೋದು, ಗೊಬ್ಬರನ ಬೆಲೆ ಇರ್ಬೋದು, ಔಷಧಿ ಬೆಲೆ ಇರ್ಬೋದು, ಕಾಳು ಕಡಿಯ ಬೆಲೆ ಇರಬಹುದು. ಪ್ರತಿಯೊಂದು ದಿನಸಿ ಸಾಮಾನದ ಬೆಲೆಯನ್ನು ಹೆಚ್ಚಿಗೆ ಆಗಿರೋದ್ರಿಂದನೇ ಕರ್ನಾಟಕ ರಾಜ್ಯದಲ್ಲಿ ನಾವು ಗ್ಯಾರಂಟಿಯನ್ನು ಇಂಟ್ರಡ್ಯೂಸ್ ಮಾಡಿದ್ದು ಯಾವುದಕ್ಕೆ ಅದನ್ನು ಮೊದಲು ನಾನು ಮಾಧ್ಯಮದ ಸಹೋದರರಿಗೆ, ಕರ್ನಾಟಕದ ಮಹಾಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ. ಗ್ಯಾರಂಟಿ ಜನ್ಮ ತಾಳಿದ್ದೇ ಬೆಲೆ ಏರಿಕೆಯ ವಿರುದ್ಧವಾಗಿ. ಬೆಲೆ ಏರಿಕೆಯಾಗಿ ಏನಾದರೂ ಒಂದು ಸಹಾಯ ಮಾಡಬೇಕು. ಕರೋನಾದಲ್ಲಿ ನಮ್ಮ ಅಕ್ಕ ತಂಗಿಯರು ಸಂಕಷ್ಟ ಪಡ್ತಾ ಇದ್ದಾರೆ. ಸಿಲಿಂಡರ್ ಬೆಲೆ 400 ಇದ್ದಿದ್ದು 950 ಆಯಿತು. ಪೆಟ್ರೋಲ್ ಡೀಸೆಲ್ ಬೆಲೆ 100 ರೂಪಾಯಿ ಆಯಿತು. ಅದಕ್ಕೋಸ್ಕರ ಬೆಲೆ ಏರಿಕೆಗೆ ಏನಾದರೂ ಸಹಾಯ ಮಾಡೋಣ ಅಂತ ಗ್ಯಾರಂಟಿಯನ್ನು ತೆಗೆದುಕೊಂಡು ಬಂದ್ವೇ ಹೊರತಾಗಿ ಗ್ಯಾರಂಟಿಯಿಂದ ಬೆಲೆ ಏರಿಕೆ ಆಗಿದೆ ಅಂತ ಏನು ಬಿಜೆಪಿಯವರು ಹೇಳ್ತಾ ಇದ್ದಾರಲ್ಲ, ಇದು ಶುದ್ಧ ಸುಳ್ಳು. ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯಾಗಿದೆ. ಇದನ್ನ ಮನಗಂಡು ರಾಜ್ಯ ಸರ್ಕಾರ ಜನರಿಗೆ ಗ್ಯಾರಂಟಿ ಯೋಜನೆ ಜಾರಿಗೆ ತಂದು ಸಹಾಯ ಮಾಡಿದೆ. ಇವರು ತಮ್ಮ ತಪ್ಪನ್ನ ಮರೆಮಾಚೋಕೆ ಯಾತ್ರೆಯನ್ನ ನಡೆಸುವುದು ದೊಡ್ಡ ದುರಂತ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.
ಕಾದು ಕೆಂಡವಾಗಿದ್ದ ಬೆಳಗಾವಿ ನಗರದಲ್ಲಿ ಮಂಗಳವಾರ ಮಧ್ಯಾಹ್ನ ಸುರಿದ ಮಳೆಯಿಂದಾಗಿ ನೆಲ ಹಸಿಯಾಗಿ ನೆಮ್ಮದಿ ನಿಟ್ಟುಸಿರು ಬಿಡುವಂತಾಯಿತು. ಕಾದು ಕೆಂಡವಾಗಿದ್ದ ಬೆಳಗಾವಿ ನಗರದಲ್ಲಿ ಮಂಗಳವಾರ ಮಧ್ಯಾಹ್ನ ಸುರಿದ ಮಳೆಯಿಂದ ನೆಲ ಹಸಿಯಾಗಿ ನೆಮ್ಮದಿ ನಿಟ್ಟುಸಿರು ಬಿಡುವಂತಾಯಿತು. ರಾಜ್ಯದಲ್ಲಿ ಅತಿ ಹೆಚ್ಚು ಬಿಸಿಲು ಬೆಳಗಾವಿಯಲ್ಲಿ ದಾಖಲಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಮಧ್ಯಾಹ್ನದವರೆಗೂ ಪ್ರಖರ ಬಿಸಿಲಿನಿಂದ ಬಸವಳಿದ ಜನರಿಗೆ ಈ ಮಳೆ ತುಸು ಖುಷಿ ನೀಡಿತು. ನಿತ್ಯವೂ 43-44 ಡಿಗ್ರಿ ತಾಪಮಾನ ದಾಖಲಾಗ್ತಾ ಇದ್ದು ಮಳೆಗಾಗಿ ಬರಬೇಕು ಎಂದು ಕಾಯ್ತಾ ಇದ್ದಾಗಲೇ ಮಳೆರಾಯ ಕರುಣೆ ತೋರಿದ್ದಾನೆ. ಮುಖ್ಯ ರಸ್ತೆಯ ಇಕ್ಕೆಲೆಗಳಲ್ಲಿ ನೀರು ನಿಂತಿತ್ತು. ಮಕ್ಕಳು ಮನೆಯಿಂದ ಹೊರಗೆ ಬಂದು ಮಳೆಯಲ್ಲಿ ತೊಯ್ದುಕೊಂಡು ಸಂತಸಪಟ್ಟರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇಂದು ಬೆಳಗಾವಿಯ ಎಸ್ಜಿ ಬಾಳೆಕುಂದ್ರೆ ಇಂಜಿನಿಯರಿಂಗ್ ಕಾಲೇಜು ಸಭಾಭವನದಲ್ಲಿ ವಚನ ದರ್ಶನ ಮಿಥ್ಯ ಸತ್ಯ ಗ್ರಂಥ ಬಿಡುಗಡೆ ಸಮಾರಂಭ ನಡೆಯಿತು. ಇಂದು ಬೆಳಗಾವಿಯ ಎಸ್ಜಿ ಬಾಳೆಕುಂದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಸಭಾಭವನದಲ್ಲಿ ವಚನ ದರ್ಶನ ಮಿಥ್ಯ ಸತ್ಯ ಗ್ರಂಥ ಬಿಡುಗಡೆ ಸಮಾರಂಭ ನಡೆಯಿತು. ಬೆಳಗಾವಿಯ ಎಸ್ಜಿಬಿಐಟಿ ಇಂಜಿನಿಯರಿಂಗ್ ಕಾಲೇಜಿನ ಸಭಾಭವನದಲ್ಲಿ ನಡೆದ ಸಮಾರಂಭದಲ್ಲಿ ವಚನ ದರ್ಶನ ಮಿಥ್ಯ ಸತ್ಯ ಗ್ರಂಥವನ್ನು ಸಾನ್ನಿಧ್ಯ ವಹಿಸಿದ ಗದಗ ಡಬಳದ ತೋಟದಾರ್ಯ ಮಠದ ಜಗದ್ಗುರು ಡಾಕ್ಟರ್ ಸಿದ್ದರಾಮ ಸ್ವಾಮೀಜಿ ಬಿಡುಗಡೆಗೊಳಿಸಿದ್ರು. ಬೆಳಗಾವಿಯ ನಾಗನೂರು ರುದ್ರಾಕ್ಷಿ ಮಠದ ಅಲ್ಲಮಪ್ರಭು ಸ್ವಾಮೀಜಿ ಶಟಸ್ಥಳ ಧ್ವಜಾರೋಹಣ ನೆರವೇರಿಸಿದ್ರು. ಹಂದಿಗುತ್ ಸಿದ್ದೇಶ್ವರ ಮಠದ ಶಿವಾನಂದ ಸ್ವಾಮೀಜಿ ಸಮಾರಂಭವನ್ನ ಉದ್ಘಾಟಿಸಿದ್ರು. ಗ್ರಂಥ ಕುರಿತು ಜಾಗತಿಕ ಲಿಂಗಾಯತ್ ಮಹಾಸಭೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಶಿವಾನಂದ್ ಜಮಾದಾರ್ ಮಾತನಾಡಿ, ಓಟಿನ ರಾಜಕಾರಣಕ್ಕಾಗಿ ನಮ್ಮ ಸಮಾಜ ಛಿದ್ರಗೊಂಡಿದೆ. ನಮಗೆ ನಮ್ಮ ಧರ್ಮ ಮುಖ್ಯ, ರಾಜಕಾರಣ ಮತ್ತು ರಾಜಕಾರಣಿಗಳೆಲ್ಲ. ಸರ್ಕಾರ ಬರುತ್ತದೆ ಹೋಗುತ್ತದೆ, ಆದರೆ ಧರ್ಮ ಶಾಶ್ವತ. ನಮ್ಮ ಧರ್ಮವನ್ನು ಹದಗೆಡಿಸಿದವರು ರಾಜಕಾರಣಿಗಳು. ಜಾತಿಗೊಂದು ಮಠಗಳಾಗಿ ವ್ಯವಸ್ಥೆ ಹದಗೆಟ್ಟಿದೆ. ಇದರಿಂದ ಲಿಂಗಾಯತರಿಗೆ ದಿಕ್ಕು ದೋಚದಂತಾಗಿದೆ ಎಂದರು. ಇಂತಹ ಸಂದಿಗ್ಧ ಪರಿಸ್ಥಿತಿಯ ನಡುವೆಯೂ ಬೆಳಗಾವಿ ನಾಗನೂರು ರುದ್ರಾಕ್ಷಿ ಮಠ, ಗದಗ ತೋಟದಾರ್ಯ ಮಠ ಸೇರಿದಂತೆ ರಾಜ್ಯದ ಅನೇಕ ಮಠಗಳು ಧಾರ್ಮಿಕ ಶೈಕ್ಷಣಿಕ ದಾಸೋಹದ ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದು ಇತರರಿಗೆ ಮಾದರಿಯಾಗಿದೆ ಎಂದರು. ಒಂದು ಸರ್ಕಾರ ಹೋಗುತ್ತೆ, ಧರ್ಮ ಶಾಶ್ವತ. ನಾವು ವಿಚಾರ ಮಾಡಬೇಕಾದ್ರೆ ಲಿಂಗಾಯತರಾಗಿ ಒಂದು ಧರ್ಮವಾಗಿ ಹೊರತಾಗಿ ರಾಜಕಾರಣಿಗಳ ಬೆನ್ನ ಹತ್ತಿ ಯಾವ ಇಲ್ಲದೆ ಎಷ್ಟೇ ದೊಡ್ಡವರಿದ್ರೆ ಅವ್ನು ಯಾವುದೇ ಹೆಸರಿರಲಿ, ಯಾವುದೇ ಪಕ್ಷ ಇರಲಿ, ಬಿಟ್ಬಿಡಿ ಅದನ್ನೆಲ್ಲ. ನಮ್ಮನ್ನೆಲ್ಲ ಹದಗೆಡಿಸ್ತವರು, ಚಿತ್ರ ಮಾಡಿ ಇದೇ ರಾಜಕಾರಣಿಗಳು. ಒಂದು ಕಡೆ ರಾಜಕಾರಣ, ಮತ್ತೊಂದು ಕಡೆ ಏನಾಗಿದೆ ಜಾತಿಗೊಂದ ಮಠಗಳು. ನೀವು ನೋಡ್ತಾ ಇದ್ರಿ, ನಮ್ಮ ಆನಂದಪುರ ಪಂಚಮಸಾಲಿ ಮಠದ ಸ್ವಾಮಿಗಳು ಕಳೆದ 2 ವರ್ಷ ಏನೇನು ಮಾಡಿದ್ರೆ ಎಲ್ಲ ನೋಡಿದ್ರಲ್ಲ, ಭಾಳ ಮಾಡ್ಬೇಕು ಹೇಳಿ. ಇಂಥ ಒಂದು ಉಪಜಾತಿಯ ರಾಜಕೀಯ ಮಠಗಳು ಮತ್ತೊಂದು ಕಡೆ, ಈ ಎರಡು ಸಿಕ್ಕು ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ದಿಕ್ಕ ಕಾಣಬೇಕು ಲಿಂಗಾಯತರು ಇವತ್ತು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಸೊ ಒಂದು ಪಂಗಡ ಅಂತ ಮಠಗಳು, ಪಕ್ಷದಲ್ಲಿ ಹಂಚಿದಂತ ಲಿಂಗಾಯತ ಪಕ್ಷಗಳು, ರಾಜಕೀಯ, ಈ ನಡುವೆ ದಿಕ್ಕ ಕಾಣಬೇಕು ಕೊಡ್ತಿದ್ದಾರೆ. ಇಷ್ಟಾದ್ರೂ ಕೂಡ ಇಂಥ ಒಂದು ದುಡ್ಡದ ಪ್ರಸಂಗದಲ್ಲಿ ಅನೇಕ ಮಠಗಳು, ನಾಗನೂರು ಮಠಗಳಾಗಲಿ, ನಮ್ಮ ತೋಟದಾರ್ಯ ಶ್ರೀಗಳ ಮಠ ಆಗಲಿ, ಅನೇಕ ಮಠಗಳು ಕಳೆದ 100-150 ವರ್ಷಗಳಿಂದ ಕನಿಷ್ಠ ಉಚಿತ ಫ್ರೀ ಬೋರ್ಡಿಂಗ್ ತೆಗೆದಿದ್ದಾರೆ, ಶಾಲೆ ಕಾಲೇಜುಗಳನ್ನು ತೆಗೆದಿದ್ದಾರೆ, ದೊಡ್ಡ ದೊಡ್ಡ ವೈದ್ಯಕೀಯ ಇಂಜಿನಿಯರಿಂಗ್ ಕಾಲೇಜುಗಳನ್ನು ತೆಗೆದಿದ್ದಾರೆ. ಅದರಿಂದ ಏನಾಗಿದೆ ಅಂದ್ರೆ ಅದನ್ನ ಬಿಟ್ಟು, ಮಠಗಳನ್ನ ಬಿಟ್ಟು ಕೂಡ KLE ಸೊಸೈಟಿ, BLE ಸೊಸೈಟಿ, SKLE ಸೊಸೈಟಿ. ಪ್ರೊಫೆಸರ್ KS ಕೌಜಲ್ಗಿ ಗ್ರಂಥವನ್ನ ಪರಿಚಯಿಸಿದ್ರು. ಜಾಗತಿಕ ಲಿಂಗಾಯತ್ ಮಹಾಸಭೆಯ ಬೆಳಗಾವಿಯ ಜಿಲ್ಲಾಧ್ಯಕ್ಷ ಬಸವರಾಜ ರೊಟ್ಟಿ ಅಧ್ಯಕ್ಷತೆ ವಹಿಸಿದ್ರು. ಪ್ರೊಫೆಸರ್ ಸಿದ್ದು ಯಾಪಲ್ ಪರ್ವಿ, ಲಿಂಗಾಯತ್ ಸಂಘಟನೆಯ ಅಧ್ಯಕ್ಷ ಈರಣ್ಣ ದೇಯಿನವರ್, ರಾಷ್ಟ್ರೀಯ ಬಸವದಳ ಅಧ್ಯಕ್ಷ ಅಶೋಕ್ ಬೆಂಡಿಗೇರಿ, ಅಶೋಕ್ ಮಳಗಲಿ, ಮಹಿಳಾ ಘಟಕದ ಅಧ್ಯಕ್ಷ ಪ್ರೇಮಾ ಅಂಗಡಿ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಆಹಾರ ಹುಡುಕಿಕೊಂಡು ಕಾಡಿನಿಂದ ನಾಡಿಗೆ ಬಂದಂತಹ ಕಾಡಾನೆಯೊಂದು ಮಂಗಳವಾರ ಖಾನಾಪುರ ತಾಲೂಕಿನ ನಂದಗಡದಲ್ಲಿ ಸಂಚರಿಸಿ ಸಾರ್ವಜನಿಕರಲ್ಲಿ ಆತಂಕವನ್ನ ಸೃಷ್ಟಿಸಿತು. ಆಹಾರ ಹುಡುಕಿಕೊಂಡು ಕಾಡಿನಿಂದ ನಾಡಿಗೆ ಬಂದ ಕಾಡಾನೆಯೊಂದು ಮಂಗಳವಾರ ಖಾನಾಪುರ ತಾಲೂಕಿನ ನಂದಗಡದಲ್ಲಿ ಸಂಚರಿಸಿ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಿತ್ತು. ಅದೃಷ್ಟವಶಾತ್ ಯಾವುದೇ ಜೀವ ಮತ್ತು ಆಸ್ತಿ ಹಾನಿ ಸಂಭವಿಸಿಲ್ಲ. ಆನೆಯನ್ನು ಕಂಡ ಜನರು ಕೂಡಲೇ ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿ ಮರಳಿ ಕಾಡಿಗೆ ಕಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
ಖಾನಾಪುರ ಜಾಂಬುಟಿ ಅರಣ್ಯದಲ್ಲಿ ವಾಸಿಸುತ್ತಿದ್ದ 25 ವರ್ಷ ಪ್ರಾಯದ ಕಾಡಾನೆ 1 ವಾರದ ಹಿಂದಷ್ಟೇ ಪ್ರತ್ಯಕ್ಷವಾಗಿತ್ತು. ಅದನ್ನು ಮರಳಿ ಕಳಿಸುವಲ್ಲಿ ಈಗಿನ ಅರಣ್ಯ ಇಲಾಖೆ ಯಶಸ್ವಿಯಾಗಿದ್ದಾರೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल क्यों मचलती है। ये कैसा है समा, ये प्यार सा एहसास है। ये किसकी पलकों में है तस्वीरें, कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ಈ ಶುಭ ದಿನದಂದು ಎಲ್ಲವೂ ಮತ್ತಷ್ಟು ಹೊಳೆಯುತ್ತದೆ. ಈ ಬಾರಿಯ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಒಂದು ಶಾಶ್ವತ ಸಮೃದ್ಧಿಯನ್ನು ನಿಮ್ಮ ಮನೆಗೆ ಕರೆತನ್ನಿ. ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ವಾಹನ ಸವಾರರೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಮಹಿಳಾ ಪೊಲೀಸ್ ಸಿಬ್ಬಂದಿಗೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ವಾಹನ ಸವಾರನೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಮಹಿಳಾ ಪೊಲೀಸ್ ಸಿಬ್ಬಂದಿಗೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಮಂಗಳವಾರ ಖಾನಾಪುರ ತಾಲೂಕಿನಲ್ಲಿ ವಾಹನ ಸವಾರನಿಗೆ ಒತ್ತಾಯಪೂರ್ವಕವಾಗಿ ವಾಹನವನ್ನ ಹಿಡಿದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲೇ ಸಾರ್ವಜನಿಕವಾಗಿ ಹಲ್ಲೆ ಮಾಡಲು ಮುಂದಾಗಿದ್ರು ಎನ್ನುವ ಆರೋಪ ಮಹಿಳಾ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಬಂದಿದೆ. ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಅವರು ಜನಸ್ನೇಹಿ ಪೊಲೀಸ್ ಆಡಳಿತ ನೀಡುವಲ್ಲಿ ಶ್ರಮಿಸುತ್ತಿದ್ದರೆ ಇತ್ತ ಕೆಳಮಟ್ಟದ ಇಂಥ ಸಿಬ್ಬಂದಿಗಳು ಸಾರ್ವಜನಿಕರಿಗೆ ನಡು ರಸ್ತೆಯಲ್ಲಿ ವಯಸ್ಸಿಗೂ ಗೌರವ ಕೊಡದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪವನ್ನು ಸ್ಥಳೀಯರು ಮಾಡಿದ್ದಾರೆ. ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ತವ್ರಿ, ನೀವು ಬೇಯೋದೀಗ ಬೇರೀಗ ನಿಮ್ಮ ಮಕ್ಕಳು ಆಡ್ತಕ್ಕಂದ್ರೆ ಮಾತು ನಿಮ್ಮ ಇವು ಕರಸ್ರಿ, ಯಾರ್ಯಾರು ಕಳಿಸ್ತಾರೆ ಕರಸ್ ನೋಡ್ರಿ. ನಾವೇನು ನಿಮ್ಗೆ ಹಂಗೆ ಆಡ್ಸತ್ತು? ಹಾಂ ನಡ್ರಿ.
ಯಾವ ಇದ್ರ ಮೇಲೆ ಸೆಕ್ಷನ್ ಮೇಲೆ ಹೋಯ್ತೀರಿ ಅದನ್ನೆಲ್ಲ ಹೇಳ್ರಿ, ನಿಮ್ಮ ಬ್ಯಾಚ್ ನಂಬರ್ ಹೇಳ್ರಿ, ಎಲ್ಲ ಇದನ್ನ ಮಾಡ್ರಿ. ಹರಿಯಾಕ್ ನೀತಿ ಕುಳಿಯೋಡ್ಸಕ್ ನೀತಿ ಅಂತ ಕೇಳ್ತಾರ ಅವ್ರು ಮಾತಾಡೋ ರೀತಿ ಇವ್ರದ ಅಟ್ ಎಲ್ಲ ತಿಂತಾರ ಏನ್ ತಿಂತಾರ ಇವ್ರು ಮಾತಾಡ್ತೀರಿ ಹಂಗೇನ್ ಮಾತಾಡ್ತೀರಿ ನೀವು ಇಲ್ಲೇನ್ ಹರಿಯಾಕ್ ನಿಂತಾರ ಈಗ ಅಲ್ಲಿ ನೋಡೋಣ ತೋರಿ ಇಲ್ಲಿ ಬರ್ರಿ ನೀವು ಏನ್ರಿ ಮೊಬೈಲ್ ಇಡೋ ಇದನ್ನ ಅಧಿಕಾರಿ ಅವ್ರು ಏನ್ ಮಾತಾಡ್ತಾರ ನೋಡಿದ್ರಿ ನಾವು ಫೈನ್ ತುಂಬ್ತಾವು 1,000 ತುಂಬ್ತಾವು. ನೀವ್ ಯಾಕೆ ಬೇದ್ರ ಅವ್ರನ್ನ ನೀವು ಬೇದಿದ್ ಹೇಳ್ರಿ, ನೀವು ಬೇದಿದ್ ಹೇಳ್ರಿ, ಆಮೇಲೆ ತುಂಬ್ತಾವ ಬಿಡೇನ್ ಬೇಡ. ನೀವು ಕ್ಷಮಾಪಣೆ ಕೇಳಿ ಪಾಪ ಹೆಣ್ಮಕ್ಳು ಅಂತ ನಾವು ತುಮ್ಮತ್ ಕೊಡಕತ್ತೀರಿ, ನಮ್ಗೆ ಈ ನಮೂನಿ ಮಾತಾಡ್ತೀರಿ. ಇಲ್ಲೇ ನಮ್ ಕುಳಿ ಹರ್ಸಕ್ ಬಂದಿಲ್ಲ, ಇಲ್ಲೇ ಹರಿಯಾಕ್ ಮಾತಾಡ್ತಾರ ಅಲ್ಲ ಹಿಂಗ್ ಮಾತಾಡ್ತಾರ ಅಲ್ಲ ಮನ್ಯಾಗ ಅಣ್ಣ ತಮ್ಮ ಅಕ್ಕ ಇವ್ರಿಗೆ ನಾ ಹೇಳ್ತೇನಲ್ಲ ಈಗ ತಿಳ್ಕೊಳಷ್ಟ. ಈಗ ಏಟ ಮಂದಿ 3 ಮಂದಿ ಬಂದ್ರಿ ಬಂದಿರಿ ನೀವು, ಈಗ ರಶೀದ್ ಕೊಟ್ಟಾರ ನಾ ಕೋರ್ಟ್ಗೆ ತುಂಬ್ತಾರಲ್ಲ ಅದನ್ನ ಫೀ ಈಗ ನಾವು ಕೋರ್ಟ್ ಹೋಗಿ ತುಂಬ್ತಾ ಅಂದಿದ್ವಿ ಮತ್ತೆ 10 ರೂಪಾಯಿನ ನೀವು ಯಾವ ಸಂಖ್ಯೆ ಏನಂತ ಹೇಳ್ರಿ, ನಾವು ಅಲ್ಲಿ ಹೋಗಿ ತುಂಬ್ತಾವ. ನಾವು ನೋಟಿಸ್ ಹೋಗಿ ತುಂಬ್ತಾವ್ರಿ ಕೋರ್ಟ್ ಹೋಗಿ ಅವ್ರಿಗೆ ಮಾಡಿ ಮಾತಾಡ್ತಾ ಅಂದ್ರೆ ಮತ್ತೆ ನಮ್ ಮಾಡ್ಬೇಕು ಮಾತಾಡ್ತಾರೆ, ನೀವು ಮಾತಾಡ್ತಾರ ಮಾಡ್ರಿ ನೀವು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಖಾನಾಪುರ ತಾಲೂಕಿನ ಬಿಡಿ ಹೋಬಳಿಯ ಮಾಸ್ಕಿನಟ್ಟಿ ಗ್ರಾಮದ ಸುತ್ತಮುತ್ತ ಸೋಮವಾರ 1 ಗಂಟೆಗೂ ಹೆಚ್ಚು ಸುರಿದ ಗುಡುಗು ಸಹಿತ ಭಾರಿ ಮಳೆ ಬಿರುಗಾಳಿಗೆ ಮಾಸ್ಕಿನಟ್ಟಿ ಗ್ರಾಮದ ಮನೆಗಳ ಮೇಲ್ಛಾವಣಿ ಹಾರಿ ಹೋಗಿದ್ದು, ಕೆಲವರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಖಾನಾಪುರ ತಾಲೂಕಿನ ಬಿಡಿ ಹೋಬಳಿಯ ಮಾಸ್ಕಿನಟ್ಟಿ ಗ್ರಾಮದ ಸುತ್ತಮುತ್ತ ಸೋಮವಾರ 1 ಗಂಟೆಗೂ ಹೆಚ್ಚು ಸುರಿದ ಗುಡುಗು ಸಹಿತ ಭಾರಿ ಮಳೆಗೆ ಮಾಸ್ಕಿನಟ್ಟಿ ಗ್ರಾಮದ ಮನೆಗಳ ಮೇಲ್ಛಾವಣಿ ಹಾರಿ ಹೋಗಿದ್ದು, ಕೆಲವರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸೋಮವಾರ ಸಂಜೆ ಸುರಿದ ಭಾರಿ ಮಳೆಗೆ ತಾಲೂಕಿನ ಬೂರನಕ್ಕಿ, ಮಾಸ್ಕಿನಟ್ಟಿ ಗ್ರಾಮಗಳಲ್ಲಿ ಗಾಳಿಯ ರಭಸಕ್ಕೆ ಸುಮಾರು 9 ರಿಂದ 10 ಮನೆಗಳ ಮೇಲ್ಛಾವಣಿ ಹಾರಿ ಹೋಗಿ ಅಪಾರ ನಷ್ಟ ಸಂಭವಿಸಿದೆ. ಮನೆಗಳಲ್ಲಿ ಸಂಗ್ರಹಿಸಿಟ್ಟಿದ್ದ ದವಸ ಧಾನ್ಯಗಳು ಕೂಡ ಮಳೆಗೆ ಹಾಳಾಗಿವೆ. 4 ಪತ್ರ ಹೋಗ್ಯಾವ್ರಿ. 4 ಪತ್ರ ಹೋಗ್ಯಾವ್ರಿ. ಹಂಚೆಲ್ಲ ಬೆಳಗಿನ ಹಂಚೆಲ್ಲ ಹೋಗ್ಯಾವ್ರಿ. ಬೆಳಗಿನ ಏನೋ ಹಂಚೆಲ್ಲ ಹೋಗ್ಯಾವ್ರಿ. ಎಲ್ಲಾ ಕ್ವಾನ್ಯಾಗೆಲ್ಲ ನೀರ್ ತುಂಬ್ಯಾವ್ರಿ. ಏನು ಗಾಡಿ ಅದು ಕುಸ್ಕೇತೇನ್ರಿ? ಗಾಡಿ ರೀ ಎಲ್ಲಾ ಇಟ್ಟಂಗಿ ಈ ಸೈಡ್ ಎಲ್ಲ ಸ್ವಲ್ಪ ಮ್ಯಾಗಿನ ಎಲ್ಲ ಬಿದ್ದೈತ್ರಿ. ಈ ಕಡೆ ಎಲ್ಲಾ ನೋಡ್ರಿ ಇಲ್ಲಿ ಕಾಲಾಗೆಲ್ಲ ಹಂಗ ಇದನ್ನ ಆಗೈತ್ರಿ. ಎಲ್ಲಾ ತುಂಬಿ ಹೋಗದೇನ್ರಿ ನಾ. ಮಳಿ ಗಾಳಿಗಾಗಿ ನಮ್ಮ ಹಂಚೆಲ್ಲ ಹಾರಿ ಹೋಗೈತ್ರಿ ಸರ್. ನಮಗ ಹೊತ್ತಗಳು ಅಷ್ಟು ಇದಿಲ್ಲ, ಆಸಕ್ತಿ ಇಲ್ಲ. ಏನಾದರೂ ಮಾಡಿ ನಮ್ಮ ಬಡವರಿಗೆ ಸಹಾಯ ಮಾಡ್ರಿ. ನಿಮ್ಮಂತ ಗೌರ್ಮೆಂಟ್ದವರು ಕೈ ಮುಗಿದು ಕೇಳ್ಕೋತೇವಿ. ಕೆಲವರು ರಾತ್ರಿ ಕಳೆಯಲು ಇತರರ ಮನೆಗಳಲ್ಲಿ ಆಶ್ರಯ ಪಡಿಬೇಕಾಯಿತು. ಏನೋ ವೈಕೃತಿ ವಿಕೋಪದಡಿ ನೀಡುವ ಪರಿಹಾರದ ಮೊತ್ತವನ್ನು ಹೆಚ್ಚಿಸಬೇಕು. ಆಸ್ತಿ ಪಾಸ್ತಿ ಹಾನಿಯಾದ ನಾಗರಿಕರಿಗೆ ಪರಿಹಾರ ನೀಡಬೇಕು ಅಂತ ಸಮಾಜ ಸೇವಕ ವಿಜಯ್ ಕೋಲ್ಕಾರ್ ತಹಸೀಲ್ದಾರರನ್ನ ಒತ್ತಾಯಿಸಿದ್ದಾರೆ. ಪ್ರಸನ್ನ ಕುಂಬಾರ್, ಕೆಎಂಎಂ ಕನ್ನಡ, ಖಾನಾಪುರ್. ಕೆಎಸ್ಆರ್ಟಿಸಿ ಬಸ್ನ ಸ್ಟೇರಿಂಗ್ ರಾಡ್ ಕಟ್ ಆಗಿ ಕಂದಕಕ್ಕೆ ಉರುಳಿದ ಘಟನೆ ಅಥಣಿ ತಾಲೂಕಿನ ಹೆಪ್ಪರ್ಗಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಕೆಎಸ್ಆರ್ಟಿಸಿ ಬಸ್ ಸಂಖ್ಯೆ KE23F0783 ಬಸ್ ಸ್ಟೇರಿಂಗ್ ರಾಡ್ ಕಟ್ ಆಗಿ ಕಂದಕಕ್ಕೆ ಉರುಳಿದ ಕೆಎಸ್ಆರ್ಟಿಸಿ ಬಸ್ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಿಪ್ಪರಗಿ ಗ್ರಾಮದಲ್ಲಿ ಕೂದಲೆಳೆಯ ಅಂತರದಲ್ಲಿ ಪಾರಾದ ಪ್ರಯಾಣಿಕರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಡಿಪೋಗೆ ಸೇರಿದ ಬಸ್ ಇದಾಗಿತ್ತು. ಜಮಖಂಡಿ ಗ್ರಾಮದಿಂದ ಅಥಣಿ ಕಡೆಗೆ ಬಸ್ ಹೋಗುವಾಗ ಹಿಪ್ಪರಗಿ ಗ್ರಾಮದ ಹೊರವಲಯದಲ್ಲಿ ಡ್ಯಾಂ ಹತ್ತಿರ ಏಕಾಏಕಿ ಸ್ಟೇರಿಂಗ್ ರಾಡ್ ಕಟ್ಟಾಗಿ ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿದ ಕೆಎಸ್ಆರ್ಟಿಸಿ ಬಸ್. ಚಾಲಕನ ಸಮಯ ಪ್ರಜ್ಞೆಗೆ ಪ್ರಯಾಣಿಕರು ಸೇಫ್ ಆಗಿದ್ದಾರೆ ಮತ್ತು ಅಲ್ಲೇ ಸಮೀಪದಲ್ಲಿ ಕ್ರಿಕೆಟ್ ಆಡುತ್ತಿರುವ ಮಕ್ಕಳು ಈ ಘಟನೆಯನ್ನು ಕಂಡು ಓಡಿ ಬಂದು ಬಸ್ಸಿನ ಗಾಜನ್ನ ಒಡೆದು ಪ್ರಯಾಣಿಕರನ್ನ ರಕ್ಷಿಸಿದ್ರು. ಅಥಣಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ.
ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಸಂಕೇಶ್ವರ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಭ್ರಷ್ಟಾಚಾರ ದೂರು ಹಿನ್ನೆಲೆಯಲ್ಲಿ ಸಂಕೇಶ್ವರ ಸಬ್ ರಿಜಿಸ್ಟರ್ ಕಚೇರಿ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಸಂಕೇಶ್ವರ್ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿನ ಭ್ರಷ್ಟಾಚಾರ ದೂರು ನೀಡಿದ ಹಿನ್ನೆಲೆಯಲ್ಲಿ ಸಂಕೇಶ್ವರ್ ಸಬ್ ರಿಜಿಸ್ಟರ್ ಕಚೇರಿ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಸಾರ್ವಜನಿಕರು ನೀಡಿದ ದೂರುಗಳ ಹಿನ್ನೆಲೆಯಲ್ಲಿ ಅನಿರೀಕ್ಷಿತವಾಗಿ ಭೇಟಿ ನೀಡಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿನ ದಾಖಲೆಗಳನ್ನು ಪರಿಶೀಲನೆಯನ್ನ ನಡೆಸಿದ್ರು. ಮಧ್ಯಾಹ್ನ ಕಚೇರಿ ಮೇಲೆ ದಾಳಿ ನಡೆಸಿ ಕಚೇರಿ ಸಿಬ್ಬಂದಿಗಳಿಂದ ಮಾಹಿತಿ ಸಂಗ್ರಹಿಸಿ ಕಡತಗಳ ಪರಿಶೀಲನೆಯನ್ನ ನಡೆಸಿದ್ರು. ಲೋಕಾಯುಕ್ತ ಡಿಎಸ್ಪಿ ಗಡಾ ಭರತ್ ಎಸ್.ಆರ್ ಮತ್ತು ಇನ್ಸ್ಪೆಕ್ಟರ್ಗಳಾದ ವೆಂಕಟೇಶ್ ಯಡಳ್ಳಿ ಮತ್ತು ಎಸ್.ಎಚ್. ಹೊಸ್ಮನಿ ನೇತೃತ್ವದ ತಂಡ ಸಂಕೇಶ್ವರ ಸಬ್ ರಿಜಿಸ್ಟರ್ ಕಚೇರಿ ಮೇಲೆ ದಾಳಿಯನ್ನ ನಡೆಸಿದೆ. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೇಂದ್ರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ನಿಂದ ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಧರಣಿ. ಜಾತಿ ಗಣತಿ ಪುನರ್ ಪರಿಶೀಲನೆ ಮಾಡಲು ಸದನದಲ್ಲಿ ಚರ್ಚೆ ಆಗಬೇಕೆಂದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ. ಪಕ್ಷ ಸಂಘಟನೆಯ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಗಂಭೀರ ಚಿಂತನೆ. ಕರ್ನಾಟಕದ 18 ಜಿಲ್ಲಾ ಅಧ್ಯಕ್ಷರ ಬದಲಾವಣೆ. ಎಸಿಸಿ ನಿರ್ದೇಶನದ ಮೇರೆಗೆ ಕೆಪಿಸಿಸಿ ಅಧ್ಯಕ್ಷರ ಹೆಸರು ಸೂಚನೆ. ರಾಜ್ಯಸಭಾ ಸದಸ್ಯ ಜೆಸಿ ಚಂದ್ರಶೇಖರ್ ಹೇಳಿಕೆ. ಹೆಂಡತಿ ಮೊಬೈಲ್ಗೆ ಮೆಸೇಜ್ ಮಾಡಿದ್ದನ್ನ ಪ್ರಶ್ನಿಸಿದ್ದಕ್ಕೆ 20 ರಿಂದ 25 ಜನ ಯುವಕರ ತಂಡ ಜಂಬೆ ಮಾರಕಾಸ್ತ್ರಗಳಿಂದ ಹಲ್ಲೆ. ಆಟೋ ಚಾಲಕ ವಾಸಿಂ ಬೇಪಾರಿಗೆ ಗಂಭೀರ ಗಾಯ. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ನಡೆದ ಘಟನೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.